ಪೈಪಿಂಗ್ ಮಾಡ್ಕೊಳ್ಬೇಕಂದ್ರೆ ಬಟ್ಟೆ ಲೂಸ್ ಆಗಿ ಇಟ್ಕೊಂಡು ಈ ತರ ಮೇಲ್ಗಡೆ ಬಟ್ಟೆ ಮೇಲ್ಗಡೆ ಪ್ಲೇಸ್ ಮಾಡಿ ಪೈಪಿಂಗ್ ಮಾಡ್ಕೊಳ್ಬೇಕು. ಶೋಲ್ಡರ್ ಹತ್ರ ಸ್ವಲ್ಪ ಸ್ಲೋ ಆಗಿ ಸ್ಟಿಚ್ ಮಾಡಿ. ಬಟ್ಟೆ ಎಲ್ಲೂ ಸ್ಟಿಚ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇಲ್ಲ ಅಂದ್ರೆ ಶೋಲ್ಡರ್ ಫಾಲ್ ಆಗೋ ಪ್ರಾಬ್ಲಮ್ಸ್ ಇರುತ್ತೆ. ನೆಕ್ ರೆಡಿ ಆಯ್ತು. ಅದಾದ್ಮೇಲೆ ನೀವ್ ಏನ್ ಮಾಡ್ಬೇಕು, ಈ ತರ ಲೈನಿಂಗ್ ಸ್ಟಿಚ್ ಮಾಡ್ಕೊಂಡಿರೋದನ್ನ ಅದ್ರ ಮೇಲ್ಗಡೆ ಪ್ಲೇಸ್ ಮಾಡಿದ್ರೆ ಇನ್ವಿಸಿಬಲ್ ಆಗಿ ಫುಲ್ ಪೈಪಿಂಗ್ ಏನೋ ಮಾಡಿರೋದಿದೆ ಅಲ್ಲ ಅದೆಲ್ಲ ಒಳಗಡೆ ಹೋಗುತ್ತೆ. ಈ ತರ ನೀಟಾಗಿ ಒಂದ್ರ ಮೇಲೆ ಒಂದಿಟ್ಟು ಸ್ಟಿಚ್ ಮಾಡ್ಲಾರ್ದಂಗೆ ಸ್ಟಿಚ್ ಮಾಡಿ. ಶೋಲ್ಡರ್ ಹತ್ರ ಬಂದಾಗ ಲೈನಿಂಗು ಮತ್ತೆ ಬಟ್ಟೆ ಎರಡೂ ಶೋಲ್ಡರ್ ಒಂದೇ ಹತ್ರ ಬರಬೇಕು. ಪ್ರತಿಯೊಂದು ಪಾರ್ಟು ಚೆಕ್ ಮಾಡಿ ಒಂದ್ರ ಮೇಲೆ ಒಂದು ಪ್ಲೇಸ್ ಮಾಡಿ. ಆಮೇಲೆ ಎಂಡ್ ಬಂದಾಗ ಲೈನಿಂಗ್ ದೊಡ್ಡದಾಗಬಾರ್ದು. ಈ ತರ ಸ್ಟಿಚ್ ಮಾಡಿದ್ದಾದ್ಮೇಲೆ ಈಗ ಫಿನಿಶಿಂಗ್ ನೋಡಿ ಎಷ್ಟು ನೀಟಾಗಿ ಏನೂ ಇದೆ ಅದೆಲ್ಲ ಒಳಗಡೆ ಹೋಗಿದೆ. ಹೊರಗಡೆ ನಿಮ್ಗೆ ಒಳಗಡೆ ಹೊರಗಡೆ ಎರಡು ಕಡೆಯಿಂದ ನೀಟಾಗಿ ಫಿನಿಶಿಂಗ್ ಕಾಣ್ತಾ ಇದೆ.